ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಔಟ್ ಹೌಸ್ ಅಲ್ಲಿ ಇರಬಹುದು ಅಂತ ಅಮ್ಮ ಹೇಳಿದ್ರಲ್ವಾ? ನೀನ್ ಹೋಗ್ಲೇಬೇಕಾದ ಅವಶ್ಯಕತೆ ಏನಿದೆ ಕಲ್ಯಾಣಿ? ಇಲ್ಲ ಅನುಪಮ, ನಾನಿಲ್ಲಿರೋದು ಕರೆಕ್ಟ್ ಅಲ್ಲ. ನಾನಿಲ್ಲಿರೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನಾನಿಲ್ಲಿರೋವರೆಗೂ ನೀನ್ ನನ್ನಿಂದ ಹೀಗೆ ಅವಮಾನ ಪಡ್ಬೇಕಾಗತ್ತೆ. ನನ್ನಿಂದಾನೆ ಮತ್ತೆ ನಿನ್ ಜೀವನದಲ್ಲಿ ಕಷ್ಟಗಳೆಲ್ಲ ಶುರು ಆಯ್ತು. ನನ್ನ ತಡಿಬೇಡ ಅನುಪಮ, ನನ್ನ ಹೋಗೋದಕ್ ಬಿಟ್ಬಿಡು. ನಿನ್ ಬಗ್ಗೆ ಯೋಚನೆ ಮಾಡ್ಕೋ ಅನುಪಮ. ಅನುಪಮ, ಅಮ್ಮ 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 ಏನಾಯ್ತಮ್ಮ? ಅನುಪಮ, ಅಮ್ಮ ಅಮ್ಮ ಅನುಪಮ, ಅಮ್ಮರೇ, ಅನುಪಮ, ಅನುಪಮ ಏನಾಯ್ತು? ಅಮ್ಮರೇ, ಅಮ್ಮರೇ, ಅನುಪಮ, ಅನುಪಮ ಎದ್ದೇಳು ಅನುಪಮ. ಅಮ್ಮರೇ, ಕಣ್ಬಿಡು ಅನುಪಮ, ಅನುಪಮ. ಅಮ್ಮರೇ, 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 ಅನುಪಮ ಅವ್ರು ಬಿದ್ದೋದ್ರು. ಅಮ್ಮರೇ, ಬೇಗ ಬನ್ನಿ ಅಮ್ಮರೇ, ಅನುಪಮ ಅಮ್ಮವ್ರು ಬಿದ್ದೋಗಿದ್ದಾರೆ. ಅಮ್ಮ, ಅನುಪಮ, ಹೇಳು, ಹೇಳು ಅನುಪಮ, ಅನುಪಮ, ಏನಾಯ್ತು ಅನುಪಮ? ಅನುಪಮ, ಅಮ್ಮ, 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 ಏನಾಯ್ತು ಅನುಪಮ? ಅಮ್ಮ ಏನಾಯ್ತಮ್ಮ? ಅಮ್ಮ, ಅನುಪಮ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ವಾ? ಅದಕ್ಕೆ ತಲೆ ಸುತ್ತ ಬಿದ್ದಿದ್ದಾರೆ. ತಲೆ ತೆರಿಗೆ ಬಿದ್ದಿದ್ದಲ್ಲ ಅಮ್ಮವ್ರೆ, ನಾಡಿದ್ದೆ ಶಿವರಾತ್ರಿ. ಅದಕ್ಕೆ ಹೀಗಾಗಿದೆ. ಶಿವರಾತ್ರಿ, ಅಮಾವಾಸ್ಯೆ. ಹೌದಮ್ಮ, ಪ್ರತಿ ವರ್ಷ ಆಗೋ ಹಾಗೆ ಅನುಪಮ ಅಮ್ಮವ್ರು ಬಿದ್ದೋಗಿದ್ದಾರೆ. ಅಮಾವಾಸ್ಯೆ ಅಂದ್ರೆ ಏನು? ಅದಕ್ಕೂ ಇದಕ್ಕೂ ಸಂಬಂಧ ಏನು? ಇದೆ. ಪಲ್ಲವಿ, ಹಿಡ್ಕೊ, ಮನೆಯೊಳಗೆ ಕರ್ಕೊಂಡು ಹೋಗೋಣ. ಸರಿ ಅತ್ತೆ. ಅನುಪಮ, ಕಲ್ಯಾಣಿ, ನೀನ್ ಮನೆ ಒಳಗಡೆ ಬರಬೇಡ. ಬಾಲಾಜಿ, ಅನುಪಮಗೆ ಏನಾಯ್ತು? ನೀವೇನ್ ಮಾತಾಡ್ಕೋತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಅದು ಪ್ರತಿ ವರ್ಷದ ಹಾಗೇನೆ. ಬಾಲಾಜಿ, ಇವಾಗದೆಲ್ಲ ಬೇಡ, ಮೊದಲು ತೋಟಕ್ಕೆ ಹೋಗಿ ಎಳ್ನೀರು ತಗೊಂಡ್ ಬಾ. ಸರಿ ಆಯ್ತು ಯಜಮಾನ್ರೆ.
ಇದ್ದಕ್ಕಿದ್ದಾಗೆ ಅನುಪಮ ಯಾಕೆ ಆಗ್ಬಿದ್ದು ಹೋದ್ಲು? ಶಿವರಾತ್ರಿ ಅಮಾವಾಸ್ಯೆ ಅಂತ ಏನೇನೋ ಅಂತಿದ್ದಾರೆ. ಅಜ್ಜಿ ಏನೋ ಮನೆ ಒಳಗ್ ಬರ್ಬೇಡ ಅಂತ ಪದೇ ಪದೇ ಹೇಳಿದ್ರು. ಅಷ್ಟಕ್ಕೂ ಏನ್ ನಡೀತಿದೆ ಒಳಗಡೆ? ಯಾರಿದಾರಲ್ಲಿ? ಆ ಕಲ್ಯಾಣಿ ನೋಡ್ತಿದ್ರೆ ಒಳ್ಳೆಯವಳು ಅನ್ನಿಸ್ತಿದೆ. ಹಾಗಳ್ತಿದ್ರೆ ಪಾಪ ಅನ್ಸುತ್ತೆ. ಆ ಕಲ್ಯಾಣಿ ಮೇಲೆ ಕರುಣೆ ತೋರಿಸೋದು ಅಂದ್ರೆ ಹಾವಿಗೆ ಹಾಲು ಹಾಕಿ ಬೆಳೆಸಿದ ಹಾಗೇನೆ. ಅವಳಿಂದನೇ ಅಲ್ವಾ 2 ಸಲ ಪ್ಲಾನ್ ಫೇಲ್ ಆಗಿರೋದು. ಮೊನ್ನೆ ಎಷ್ಟು ಗಲಾಟೆ ಮಾಡಿದ್ಲು ಅಂತ ನೋಡ್ದೆ ಅಲ್ವಾ? ಈ ಸೀರೆ ಹಿಂದೆ ಇರೋದು ಯಾರು? ಅಷ್ಟಕ್ಕೂ ಏನ್ ಮಾತಾಡ್ಕೋತಿದ್ದಾರೆ ಇವರು? ಕಣ್ಮುಂದೆನೇ ಇದ್ರೂ ನಿನ್ ಜೊತೆ ಪ್ರೀತಿಯಿಂದ ಮಾತಾಡಕ್ಕೂ ಆಗ್ತಿಲ್ಲ. ದಿನ ದಿನ ನನಗೆ ಭಯ ಜಾಸ್ತಿ ಆಗ್ತಾ ಇದೆ. ನಾವಿನ್ನೂ ಹೀಗೆ ಇರ್ಬೇಕಾಗತ್ತಾ? ನಾವಿನ್ನೂ ಪ್ರೀತಿ ಮಾಡ್ತಾನೆ ಇದ್ದೀವಿ. ಮದ್ವೆ ಮಾಡ್ಕೋತೀವಿ, ಸರಿನಾ? ಈ ವಾಯ್ಸ್ ಯಾಕೋ ಸಿದ್ದು ತರ ಇದೆಯಲ್ಲ? ತರ ಅಲ್ಲ, ಕನ್ಫರ್ಮ್ ಅವನ್ ಲವರ್ ಜೊತೆ ಮಾತಾಡ್ತಿರೋ ಹಾಗಿದ್ದಾನೆ. ಇವತ್ ಹೇಗಾದ್ರೂ ಹಿಡಿಬೇಕು. ಬಾಲಾಜಿ, ಬಾಲಾಜಿ ಎಲ್ಲಿದ್ಯೋ? ಏ ಹುಡುಗಿ, ನಿಂತ್ಕೋ. ಏನ್ ಮಾಡ್ತಿದ್ಯಾ ಅಲ್ಲಿ? ಅದು ಹೊಸ ಸೀರೆಗಳು, ಮುಟ್ಬೇಡ. ನಾನ್ ಸೀರೆ ಮುಟ್ತಿಲ್ಲ ಅಜ್ಜಿ. ಈ ಸೀರೆ ಹಿಂದೆ ನಿಂತ್ಕೊಂಡು ಸಿದ್ದು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ. ಏನ್ ಹೇಳ್ತಾ ಇದೀಯಾ? ನಿಜ ಅಜ್ಜಿ, ಇದ್ರ ಹಿಂದೆನೇ ಇದ್ದಾರೆ. ಬೇಕಿದ್ರೆ ತೋರಿಸ್ತೀನಿ ರೀ. ನೀನ್ ಹೋಗು. ಅಜ್ಜಿ ಜೊತೆ ಮಾತಾಡೋ ಗ್ಯಾಪ್ ಅಲ್ಲಿ ತಪ್ಪಿಸ್ಕೊಂಡ್ರಾ? ಇದನಾ? ಸಿದ್ದು ಇಲ್ಲ ಅಜ್ಜಿ. ಅತ್ತೆ ಕರೆದ್ರಾ? ಏನ್ ಕಲ್ಯಾಣಿ, ನನಗೋಸ್ಕರ ಅಲ್ಲಿ ಹುಡುಕ್ತಾ ಇದೀಯಾ? ನಾನು ಅಲ್ಲಿ ಹಾಕಿರ್ತೀನಿ. ಸೀರೆನೆಲ್ಲ ಮಡ್ಚಿದ ಮೇಲೆ ಒಳಗಡೆ ಇಡ್ಸು. ನಾಳೆ ಬೆಳಗ್ಗೆನೆ ಪೇಟೆ ಕಳಿಸ್ಬೇಕು. ಸರಿ ಅತ್ತೆ, ನಾನು ನೋಡ್ಕೋತೀನಿ. ಅಮ್ಮವ್ರೆ ಕರೆದ್ರಾ? ಸಂತೆಗೆ ಹೋಗಿ ಹೊಸ ಪೀಠ ತಗೊಂಬ. ಯಾವುದಕ್ಕೆ ಅಂತ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಅಮ್ಮವ್ರೆ. ಬಾಲಾಜಿ, ಹೊಸ ಪೀಠ ಯಾಕೆ? ಅಮಾವಾಸ್ಯೆ ಬರ್ತಿದ್ಯಲ್ಲಮ್ಮ, ಅದಕ್ಕೆ. ಬಂದ್ರೆ ನಮ್ಮ ಮನೆಗೆ ಅಮ್ಮನವ್ರು ಬರ್ತಾರಮ್ಮ. ಅಮ್ಮನವ್ರ? ಯಾವ ಅಮ್ಮನವರು? ಯಾಕೆ ಬರ್ತಾರೆ? ಅಮ್ಮನವರು ಅಂದ್ರೆ ಮನುಷ್ಯರಲ್ಲ, ಈ ಊರವರಿಗೆ ಹರಿಸೋ ದೇವತೆ. ಅರ್ಥ ಆಗ್ಲಿಲ್ಲ. ಅದೊಂದು ದೊಡ್ಡ ಕತೆನಮ್ಮ. ಈಗ ಅದನ್ನೆಲ್ಲ ಹೇಳೋ ಅಷ್ಟು ಟೈಮ್ ಇಲ್ಲ.
ನಾನು ಹೊಸ ಪೀಠ ತರಬೇಕು, ಸಂತೆಗೆ ಹೋಗ್ಬೇಕು. ಬಾಲಾಜಿ ಬಾಲಾಜಿ, ಛೇ! ಹೌದು, ನೀನ್ ಸೀರೆ ಹಿಂದೆ ಬಚ್ಚಿಟ್ಕೊಂಡಿದ್ದೆ ತಾನೆ? ಅಷ್ಟು ಬೇಗ ಅಜ್ಜಿ ಎದುರುಗಡೆ ಹೇಗ್ ಬಂದೆ? ಹುಚ್ಚೇನಾದ್ರೂ ಹಿಡ್ದಿದ್ಯಾ ನಿನಗೆ? ನನ್ ಸೀರೆ ಹಿಂದೆ ಇರೋದಂದ್ರೆ ಏನು? ನಿಮ್ ಮಾತನ್ನೆಲ್ಲ ನಾನ್ ಕೇಳಿಸ್ಕೊಂಡೆ. ಆ ಹುಡ್ಗಿ ಹತ್ರ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದೆ. ಆ ಹುಡ್ಗಿ ಕಾಲ್ ಕೂಡ ನಾನ್ ನೋಡಿದೀನಿ. ಥ್ಯಾಂಕ್ಸ್ ಗಾಡ್, ಸಮಯಕ್ಕೆ ಸರಿಯಾಗಿ ಶಿವ ಪಾರ್ವತಿ ಅತ್ತೆ ಬಂದಿದ್ದಕ್ಕೆ ಸರಿ ಹೋಯ್ತು. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ಕ್ಯಾಸ್ಟ್ ಪ್ರಾಬ್ಲಮಾ? ಯಾವಾಗ ಓಡೋಗ್ತಿದ್ದೀರಾ? ಅದು ಗೊತ್ತಾದ್ರೆ ಫಸ್ಟ್ ನಿನಗೆ ಹೇಳ್ತೀನಿ, ಸರಿನಾ? ನಾನಂತೆ ನಾನು ಸೀರೆ ಹಿಂದೆ ಇದ್ನಂತೆ, ಇವಳು ನನ್ನ ವಾಯ್ಸ್ ಕೇಳಿಸ್ಕೊಂಡ್ಲಂತೆ. ನೋಡ್ ಕಲ್ಯಾಣಿ, ಅನಗತ್ಯವಾದ ವಿಷಯದಲ್ಲಿ ತಲೆ ಹಾಕಬಾರ್ದು. ಅನಗತ್ಯವಾಗಿ ಪ್ರಾಬ್ಲಮಲ್ಲಿ ನೀನೇ ಸಿಕ್ಕಾಕೋತೀಯ. ಏಯ್, ನೀನ್ ಏನು ಹೇಳ್ಬೇಡ. ನೀನ್ ಹೇಳಿದ್ದೆಲ್ಲ ನಡೆಯುತ್ತೆ. ಹೇಳ್ತಿದ್ದೀನಲ್ವಾ, ನನ್ನ ಲವ್ ಸ್ಟೋರಿನಲ್ಲಿ ನೀನ್ ಮಿಸ್ ಆಗಿ ಇನ್ವಾಲ್ವ್ ಆದ್ರೂ, ನನ್ನ ತಂಟೆಗೆ ನೀನೇ ಏನಾದ್ರೂ ಬಂದ್ರು ನೀನೇ ಪ್ರಾಬ್ಲಮಲ್ಲಿ ಸಿಕ್ಕಾಕೋತೀಯ. ನಿನ್ನಿಷ್ಟ. ಇವನ್ ಮಾತೇ ಸರಿ ಇಲ್ಲ. ಅನುಪಮ ಹೇಗಿದ್ದಾಳೋ ಏನೋ ಅಂತ ನಾನ್ ಟೆನ್ಷನ್ ಆಗಿದ್ರೆ ಮಧ್ಯದಲ್ಲಿ ಇವನಪ್ಪ. ಸಂಪದನ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಹೊಟ್ಟೆಲ್ ಬೆಳೀತಾ ಇರೋ ಮಗು ಹೇಗಿದೆ ಅಂತ ಚೆಕಪ್ ಮಾಡಿಸ್ಕೊಂಡ್ ಬಾ ಅಂತ ಹೇಳ್ಬೇಕು. ಡೆಲಿವರಿ ಟೈಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಶೌರ್ಯ ಬೇಜಾರ್ ಮಾಡ್ಕೋತಾನೆ. ಸಂಪದ, ಸಂಪದ ರೂಮಲ್ಲಿ ಇಲ್ಲ. ಎಲ್ಲಿ ಹೋಗಿರ್ತಾಳೆ ಇವಳು? ನಾಲ್ಕು ದಿನದಿಂದ ಗಮನಿಸ್ತಾನೆ ಇದ್ದೀನಿ. ಲಗೇಜ್ ಬ್ಯಾಗ್ ಹಾಗೆ ಇದೆಯಲ್ಲ. ಇದು ಶೌರ್ಯನ್ ವಾಚ್ ಅಲ್ಲ, ಆದ್ರೆ ಇದನ್ನೆಲ್ಲೋ ನೋಡಿದ್ದೀನಿ. ಸಿದ್ದು ಹತ್ರ ನೋಡಿದ್ದೀನಿ. ಬಾ ಸಂಪದ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಎಲ್ಲಿಗೆ ಹೋಗಿದ್ದೆ? ಬಾ ಒಳಗೆ. ಬೋರ್ ಆಯ್ತು ಅಂತ ಹೊರಗಡೆ ಹೋಗಿದ್ದೆ ಅತ್ತೆ. ಒಳ್ಳೇದು. ನಿನ್ ಬ್ಯಾಗಲ್ಲಿ ಬಟ್ಟೆಗಳು ಯಾಕೆ ಹಾಗೆ ಇದೆ? ಅದು ಸರಿ, ನಿನಗೆ ಜಾಸ್ತಿ ತೊಂದರೆ ಕೊಡಲ್ಲ. ಈ ವಾಚ್ ಯಾರ್ದು? ಈ ವಾಚ್ ಶೌರ್ಯಂದ? ಇದು ಶೌರ್ಯಂದಲ್ಲ ಅಂದಮೇಲೆ ಇನ್ಯಾರ್ದು? ನಿನ್ ಬ್ಯಾಗ್ಗೆ ಹೇಗ್ ಬಂತು? ನಿನ್ನ ಬ್ಯಾಗಲ್ಲಿ ಇದೆ ಅಂತಂದ್ರೆ ಶೌರ್ಯಂದಾಗಿರ್ಬೇಕು, ಇಲ್ಲ ನಿಂದಾಗಿರ್ಬೇಕು. ಇದು ನಿಂದು ಅಂತ ಅನ್ಕೊಳ್ಳೋದಿಕ್ಕೆ ಗಂಡಸ್ರು ವಾಚ್. ಹೇಳು, ಈ ವಾಚ್ ಯಾರ್ದು? ಇದು ನನ್ನ ತಮ್ಮ ಸಿದ್ದು ವಾಚ್ ಅತ್ತಿಗೆ. ಆದ್ರೆ ಸಿದ್ದು ವಾಚ್ ನಿಮ್ಮ ಹತ್ರ ಹೇಗ್ ಬಂತು ಅದಕ್ಕೆ?
ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಹೇಳು ಸಂಪದ, ಸಿದ್ಧಾರ್ಥ್ ವಾಚ್, ಅದರಲ್ಲೂ ಒಡ್ದು ಹೋಗಿರೋ ವಾಚ್ ನಿನ್ ಹತ್ರ ಯಾಕಿದೆ? ಅಯ್ಯೋ ಸಂಪದ, ಯಾಕೆ ಅಳ್ತಿದ್ಯಾ? ನಿಜವಾಗ್ಲೂ ನನ್ನ ಬ್ಯಾಗ್ ಒಳಗಡೆ ಸಿದ್ದು ವಾಚ್ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಒಂದ್ ವೇಳೆ ಮಕ್ಳು ಆಟ ಆಡ್ಬೇಕಾದ್ರೆ ಇಲ್ಲಿ ಬೀಳ್ಸಿ ಹೋಗಿದ್ರೇನೋ, ನಾನ್ ಬಟ್ಟೆ ಬ್ಯಾಗ್ ಒಳಗಡೆ ಇಟ್ಕೋಬೇಕಾದ್ರೆ ಬ್ಯಾಗ್ ಅಲ್ಲಿ ಬಿದ್ದಿರಬಹುದೇನೋ. ತುಂಬಾ ಚೆನ್ನಾಗಿ ಹೇಳ್ದೆ. ಮಕ್ಕಳು ಆಡೋವಾಗ ಹಾಕಿದ್ರೆ ಅದು ನಿನ್ ಬ್ಯಾಗ್ ಒಳಗಡೆನೆ ಬರ್ಬೇಕಾ? ಸ್ವಲ್ಪನಾದ್ರೂ ನಂಬೋ ಹಾಗಿದ್ಯಾ ಇದು? ನನ್ ಕಿವಿಲಿ ಕಾಲಿಫ್ಲವರ್ ಏನಾದ್ರೂ ಕಾಣಿಸ್ತಾ ಇದ್ಯಾ? ಶೌರ್ಯ, ನಿನ್ ಹೆಂಡತಿಗೆ ನಾನು ತುಂಬಾ ದೊಡ್ಡ ಪೆದ್ದಿ ತರ ಕಾಣಿಸ್ತಿದ್ದೀನಿ ಅಂತ ಅನ್ಸತ್ತೆ ಕಣೋ. ಕತೆ ಹೇಳ್ತಾ ಇದ್ದಾಳೆ. ಅಮ್ಮ ಪ್ಲೀಸ್ ಅಮ್ಮ, ಇವಾಗ ಈ ಒಡೆದು ಹೋಗಿರೋ ವಾಚ್ ಬಗ್ಗೆ ಇಷ್ಟು ರಾಧಾಂತ ಬೇಕಾ? ಇದನ್ನ ಹೀಗೆ ಬಿಟ್ರೆ ಇನ್ನು ಎಷ್ಟೋ ಘಟನೆಗಳು ನಡೆದು ಹೋಗತ್ತೆ ಶೌರ್ಯ. ಒಡೆದು ಹೋಗಿರೋ ವಸ್ತುಗಳು, ಅರ್ಧ ಹೋಗಿರೋ ಬಟ್ಟೆಗಳನ್ನ ಬಚ್ಚಿಟ್ಕೊಂಡಿದ್ದಾರೆ ಅಂದ್ರೆ ಅವು ಮರೆಯಕ್ಕಾಗದೆ ಇರೋಂತ ನೆನಪುಗಳು ಅಂತ ತಾನೇ ಅರ್ಥ. ಸಂಪದಾಗೋ ಸಿದ್ದುಗೂ ಮರೆಯಕ್ಕಾಗದೆ ಇರೋಂತ ನೆನಪುಗಳು ಯಾಕಿರತ್ತೆ ಅನ್ನೋದೇ ಈಗ ನನಗ್ ಬೇಕಾಗಿರೋ ವಿಷಯ. ಅಮ್ಮ ಸ್ಟಾಪ್ ಇಟ್. ಸಂಪದ ಬೆಂಕಿ. ಬೆಂಕಿನೋ ನೀರೋ ಅಂತ ನಿನಗ್ ಗೊತ್ತಾಗ್ತಿಲ್ಲ ಕಣೋ. ನಿನ್ನ ಮಾವನ್ನೂ ಕೂಡ ಎಲ್ರೂ ಬೆಂಕಿ ಒಳ್ಳೆಯವರು ಅಂತಾನೆ ಅಂತಿದ್ರು. ಈಗ ಅವರು ಕೈದಿಯಾಗಿ ಜೈಲಲ್ಲಿದ್ದಾರೆ. ಅದೇ ನಿನಗ್ ಗೊತ್ತಿಲ್ದಿರೋ ವಿಷಯ ಏನಲ್ವಲ್ಲ. ಬೆಂಕಿ ಅಂತ ನಿಮ್ಮ ಮಾವನ್ ಜೊತೆಗೆ ಪೆಟ್ರೋಲ್ ಅಂತ ಮಾಧುರಿ ಜೊತೆಯಾಗಿ ಈ ಮನೆಗೆ ಬೆಂಕಿ ಇಟ್ಬಿಟ್ರು ಕಣೋ. ಕೊನೆಗೆ ಆ ಬೆಂಕಿಲಿ ಅವಳೇ ಸುಟ್ಟು ಹೋದ್ಲು. ಸಂಪದ ಏನೇ ಮಾಡಿದ್ರು ನಿನಗ್ ತಪ್ಪು ಅಂತಾನೆ ಅನ್ಸುತ್ತಮ್ಮ. ಯಾವತ್ತೋ ಈ ಮನೇಲಿ ಗೊತ್ತಿಲ್ದೇನೆ ಒಂದು ಘಟನೆ ನಡೆದಿದ್ದಕ್ಕೆ ಪ್ರತಿಯೊಂದಕ್ಕೂ ಅದನ್ನೇ ಹೇಳೋದು ಕರೆಕ್ಟ್ ಅಲ್ಲಮ್ಮ. ನೀನ್ ಫಸ್ಟು ಸಂಪದ ನೋಡೋ ದೃಷ್ಟಿನ ಬದಲಾಯಿಸ್ಕೊಳ್ಳಮ್ಮ. ನಿನಗಿವಾಗ ಅರ್ಥ ಆಗಲ್ವೋ? ಯಾರ ಮೇಲೆ ಆದ್ರೂ ಕುರುಡು ಪ್ರೀತಿ ಇರ್ಬೋದು, ಕುರುಡು ನಂಬಿಕೆ ಮಾತ್ರ ಇರಬಾರ್ದು ಕಣೋ ಶೌರ್ಯ. ಆ ಮಾಧುರಿ ಮತ್ತೆ ನಿಮ್ಮ ಮಾವ ಹಾಗೆ ಮಾಡಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನ ಗೌರವ ಮರ್ಯಾದೆ ಎಲ್ಲ ನೀರಲ್ಲಿ ಹೋಮ ಮಾಡ್ದ ಹಾಗಾಯ್ತು. ಗೊತ್ತಿಲ್ದೇ ಇರೋ ಅತಿಥಿಯಾಗಿ ಬಂದ ಅನುಪಮ ಸೊಸೆ ಪೋಸ್ಟ್ ಇಂದ ದೊಡ್ಡ ಮಗಳು ಪೋಸ್ಟಿಗೆ ಬಂದ್ಬಿಟ್ಲು. ಹೆತ್ತ ಮಗಳು ಅನ್ನೋ ಕಾರಣಕ್ಕೆ ಹೊರಗಡೆ ನಿಮ್ಮಜ್ಜಿ ಹೇಳ್ದೆ ಹೋದ್ರು ನನ್ನ ನಾದಿನಿ ಮಾಧುರಿಯಿಂದನೇ ಈ ಮನೆ 18 ವರ್ಷಗಳಿಂದ ಒಡೆದು ಹೋಗಿದೆ ಅಂತ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಮತ್ತೆ ಎಲ್ಲಿಂದ ಯಾವ ಅಪಾಯ ಬರುತ್ತೋ ಅಂತ ನನಗ್ ಭಯ ಕಣೋ. ಅದನ್ನ ಬಿಟ್ಟು ನೀನ್ ಹೆಂಡ್ತಿನ ಬೈಬೇಕು ಅಂತ ಆಗ್ಲಿ ಅಥವಾ ಅತ್ತೆ ಅನ್ನೋ ಅಧಿಕಾರನ ಚಲಾಯಿಸ್ಬೇಕು ಅನ್ನೋ ಉದ್ದೇಶ ನನ್ಗಿಲ್ಲ ಶೌರ್ಯ. ನಿನ್ ಭಯ ನನಗೆ ಅರ್ಥ ಆಯ್ತು ಅಮ್ಮ. ಆದ್ರೆ ಸಂಪದ ಮಾವನ್ ಹಾಗೆ ಮಾಡೋದಿಲ್ಲ. ನಾವು ಇಬ್ರಲ್ಲಮ್ಮ, ಒಬ್ರೇ. ಅದನ್ನ ನೀನ್ ಅರ್ಥ ಮಾಡ್ಕೋ ಸಾಕು. ಏನ್ ಪಲ್ಲವಿ ಸರ್ ಉತ್ತರ ಕೊಟ್ಟಾಯ್ತಲ್ವಾ? ನಡಿ. ನೋಡು, ನಿನ್ ತಮ್ಮನಿಗೆ ಸ್ವಲ್ಪ ಸರಿಯಾಗಿರೋದಕ್ಕೆ ಹೇಳು. ಹೀಗೆ ತನ್ನ ವಸ್ತುಗಳನ್ನ ಎಲ್ ಬೇಕಂದ್ರಲ್ಲಿ ಬೀಳಿಸ್ಕೋಬೇಡ ಅಂತ ನಾನ್ ಹೇಳ್ದೆ ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳು. ನಡಿ. ಹೌದೌದು, ತೊಟ್ಟಿ ಯಜಮಾನಿ ನೋಡು, ತುಂಬಾ ಗಟ್ಟಿಯಾಗಿ ಹೇಳ್ತೀನಿ ಅದ್ಕೆ. ನಡಿ. ನಮ್ಮಮ್ಮನ ಬದಲಾಗಿ ನಾನು ನಿನಗೆ ಸಾರಿ ಕೇಳ್ತೀನಿ. ಅತ್ತೆ ಬಗ್ಗೆ ನನಗೆ ಗೊತ್ತಿರೋದೇ ಅಲ್ವರಿ, ನಾನೇನು ಅನ್ಕೊಳಲ್ಲ. ನಿನ್ ಹಾಗೆ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟನೇ.
ಮಾಧುರಿ ತನ್ನ ಪ್ರಾಣ ಕಳ್ಕೊಳ್ಳೋ ತರ ಪ್ರೇರೇಪಿಸಿ ಅವಳು ಸಾವಿಗೆ ಕಾರಣ ಆಗಿರೋದು ಈ ಅನುಪಮ. ಅಂದ್ರೆ ಶಿಕ್ಷೆ ಆಗ್ಬೇಕಾಗಿರೋದು ಅಜಯ್ಗೆ ಅಲ್ಲ, ಈ ಅನುಪಮಗೆ. ನಿಮ್ ಮನ್ಸಲ್ಲಿರೋ ಪಿತೂರಿ ಗೊತ್ತಿದ್ದು ಕೂಡ ನ್ಯಾಯಾಲಯಕ್ಕೆ ಬಂದು ತಪ್ಪು ತಾನೇ ಮಾಡಿದೀನಿ ಅಂತ ಒಪ್ಕೊಂಡಿದ್ದಾಳೆ. ಅದು ಅವಳು ಒಳ್ಳೆತನ. ಅನುಪಮ ಮೇಲೆ ನೀವು ಮನ್ಸಲ್ಲಿ ವಿಷ ಇಟ್ಕೊಂಡು ಹೊರಗಡೆ ಮಾತ್ರ ತಂದೆ ಪ್ರೀತಿ ತೋರಿಸ್ತಿದ್ದೀರಾ ಅಂತ ನಾನ್ ಯಾವತ್ತೂ ಗಮನಿಸದೆ ಹೋದೆ ರೀ. ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನನ್ನ ಮೊಮ್ಮಗಳು ನನಗೆ ಹತ್ರ ಆಗ್ತಾಳೆ ಅನ್ನೋ ಸ್ವಾರ್ಥದಿಂದ ನಿನಗೆ ಅನ್ಯಾಯ ಮಾಡಬೇಕು ಅಂತ ನೋಡಿದೆ ಅನುಪಮ.